ನಮಸ್ಕಾರ, ವೆರಿ ಗುಡ್ ಈವ್ನಿಂಗ್. ಇವತ್ತಿನ ಪವರ್ ಫೋಕಸ್ ನಲ್ಲಿ ಏನ್ ತಿನ್ನೋದು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದೀವಿ. ಏನ್ ತಿನ್ನೋದು, ಏನ್ರಿ ಇದು ಹಿಂಗ್ ಕೇಳ್ತಿದ್ದೀರಾ? ಪ್ರತಿನಿತ್ಯ ನಾವು ಊಟ ತಿಂತೀವಿ, ಸ್ವೀಟ್ಸ್ ತಿಂತೀವಿ, ಐಸ್ ಕ್ರೀಮ್ ತಿಂತೀವಿ, ಚಾಟ್ಸ್ ತಿಂತೀವಿ, ಏನ್ ತಿನ್ನೋದು ಅಂತ ಕೇಳ್ತೀರಲ್ಲ ನೀವು ಅಂತ ಅಂದ್ಕೊಳ್ತಾ ಇದ್ದೀರಿ. ಎಸ್, ಯಾಕೆ ಏನ್ ತಿನ್ನೋದು ಅಂತ ಕ್ವೆಶ್ಚನ್ ಮಾರ್ಕ್ ಅಂತಂದ್ರೆ, ಏನ್ ತಿನ್ನೋದು ಅಂತ ನಿಮ್ಮನ್ನ ಕೇಳ್ತಿಲ್ಲ ಸ್ವಾಮಿ, ನಾವು ಏನ್ ತಿನ್ನೋದು ಅಂತ ನಮಗ್ ನಾವೇ ಪ್ರಶ್ನೆ ಹಾಕೊಳ್ಬೇಕು ಅಂತ ಪರಿಸ್ಥಿತಿಗೆ ಬಂದು ನಿಂತ್ಕೊಂಡಿದೀವಿ. ಯಾಕೆ ಗೊತ್ತಾ, ಇವತ್ತು ಏನೇ ತಿಂದ್ರು ಎಲ್ಲವೂ ಕೂಡ ಕಲಬೆರಕೆ ಕಲಬೆರಕೆ ಕಲಬೆರಕೆ, ಎಲ್ಲವೂ ಕೂಡ ಡೇಂಜರ್ ಡೇಂಜರ್. ಇದನ್ನ ತಿಂದ್ರೆ ಕ್ಯಾನ್ಸರ್ ಬರುತ್ತೆ, ಅದನ್ನ ತಿಂದ್ರೆ ಇನ್ನೊಂದಾಗುತ್ತೆ. ಹಸಿರು ಬಟಾಣಿಯಲ್ಲಿ ಕರ್ದಂಥ ಬಟಾಣಿಯಲ್ಲಿ ಕಲರ್ ಮಿಕ್ಸ್ ಮಾಡಿರ್ತಾರೆ. ಗೋಬಿ ಮಂಚೂರಿಗೆ ಹಾಕುವಂಥ ಕಲರ್ಸ್ ಅನ್ನ ಈಗ ಬ್ಯಾನ್ ಮಾಡಾಗಿದೆ. ಕಾಟನ್ ಕ್ಯಾಂಡಿಯಲ್ಲಿ ಅದಕ್ಕೂ ಕೂಡ ಕೋಟಿಂಗ್ ಅನ್ನ ಮಾಡಲಾಗುತ್ತೆ. ಸೊ ಹೀಗೆ ಏನ್ ತಿಂದ್ರು ಕಲಬೆರಕೆ, ಹಂಗೆ ಹಿಂಗೆ ಅನ್ನುವಂಥ ಒಂದು ವಿಚಾರ. ಈಗ ಯಾಕೆ ಗೊತ್ತಾ ಈ ಪ್ರಶ್ನೆ? ಪನ್ನೀರ್ ತಿಂತೀವಲ್ಲ, ಪನ್ನೀರು ಕೋವಾ ಎಲ್ಲ ತಿಂತೀವಲ್ಲ, ಅದು ಕೂಡ ಬಹಳ ಡೇಂಜರ್. ಆಮೇಲೆ ಈ ಸಿಕ್ಕಿದ ಕಡೆ ವಾಟರ್ ಬಾಟ್ಲ್ಗಳು, ಮಿನರಲ್ ವಾಟರ್ ಅಂತ ನಾವು ತಗೊಂಡು ಕುಡಿತೀವಲ್ಲ, ಅದೆಲ್ಲವೂ ಕೂಡ ಸೇಫ್ ಅಲ್ಲ ಅಂತ ಆರೋಗ್ಯ ಇಲಾಖೆ ಇವತ್ತು ಸುದ್ದಿಗೋಷ್ಠಿಯನ್ನ ನಡೆಸಿದಂಥ ಸಚಿವರು ಇವತ್ತು ಮಾತನಾಡಿದ್ದಾರೆ. ಸೊ ಹಾಗಾಗಿ ಇವತ್ತು ನಾವು ಏನ್ ತಿನ್ನೋದು ಅಂತ ನಮಗ್ ನಾವೇ ಪ್ರಶ್ನೆ ಹಾಕೊಳ್ಬೇಕಾಗಿದೆ. ಇದೇ ಹೊತ್ತಿನ ವಿಶೇಷ, ಏನ್ ತಿನ್ನೋದು. ಡೇಂಜರ್ ಡೇಂಜರ್, ಏನ್ ತಿಂದ್ರು ಕಲಬೆರಕೆ. ಪ್ರತಿಯೊಂದು ಆಹಾರ ಪದಾರ್ಥದಲ್ಲೂ ನಕಲಿ ಹೋಳಿಗೆ, ಇಡ್ಲಿ, ಗೋಬಿ, ಕಬಾಬ್ ಡೇಂಜರ್. ಪ್ರತಿಯೊಂದು ಆಹಾರ ಪದಾರ್ಥದಲ್ಲೂ ನಕಲಿ ಹೋಳಿಗೆ, ಇಡ್ಲಿ, ಗೋಬಿ, ಕಬಾಬ್ ಎಲ್ಲವೂ ಕೂಡ ಡೇಂಜರು. ತುಪ್ಪ, ಸ್ವೀಟು, ಕೇಕು, ಪನ್ನೀರ್ ಕೂಡ ಕಲಬೆರಕೆ. ಏನೇ ತಿಂದ್ರೂ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ತಾ ಇದೆ. ಕುಡಿಯೋ ಮಿನರಲ್ ವಾಟರ್ ಸಹ ಯೋಗ್ಯ ಅಲ್ಲ. ಇದನ್ನ ಪವರ್ ಟಿವಿ ಹೇಳ್ತಾ ಇರೋದಲ್ಲ, ಆರೋಗ್ಯ ಇಲಾಖೆ ಇವತ್ತು ಸುದ್ದಿಗೋಷ್ಠಿಯನ್ನ ನಡೆಸಿ ಹೇಳಿರುವಂಥದ್ದು. ನೋಡಿ, ಏನ್ ತಿಂದ್ರು ಡೇಂಜರು, ಕುಡಿಯೋ ಮಿನರಲ್ ವಾಟರ್ ಸಹ ಯೋಗ್ಯ ಅಲ್ಲ, ಎಲ್ಲದರಲ್ಲೂ ನಕಲಿ, ಎಲ್ಲದರಲ್ಲೂ ಕಲಬೆರಕೆ. ಹೀಗಾದ್ರೆ ಜನಸಾಮಾನ್ಯರು ಹೊಟ್ಟೆಗೆ ತಿನ್ನೋದೇನು? ಹೊರಗಡೆ ತಿನ್ನೋ ಹಾಗಿಲ್ಲ ಅಂದ್ರೆ ಜನರ ಪಾಡೇನು? ಸಾಕಷ್ಟು ಜನ ಹೊರಗಡೆ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ. ವೀಕೆಂಡ್ಗಳಲ್ಲಿ ಫ್ಯಾಮಿಲಿ ಜೊತೆ ಹೋಟ್ಲಿಗೆ ಹೋಗ್ಬೇಕು ಅಂತ ಅಂದ್ಕೊಳ್ತೀವಿ. ಸ್ಟ್ರೀಟ್ ಫುಡ್ ಗಳನ್ನ ತಿಂತೀವಿ. ಅಲ್ಲೆಲ್ಲ ಪಾನಿಪುರಿ ಚೆನ್ನಾಗಿದೆಯಂತೆ, ಇಲ್ಲೆಲ್ಲ ಗೋಬಿ ಮಂಚೂರಿ ಸೂಪರ್ ಆಗಿ ಮಾಡ್ತಾರಂತೆ, ಅಲ್ಲೆಲ್ಲ ಕೋವಾ ಹಾಕಿದ ಸ್ವೀಟ್ ನ ಬಹಳ ಚೆನ್ನಾಗಿ ಮಾಡ್ತಾರಂತೆ ಅಂತ ಹೇಳಿ ಹುಡ್ಕೊಂಡು ಹೋಗಿ ಆಹಾರ ಪ್ರಿಯರು ನಾವು ಊಟವನ್ನ ಮಾಡ್ತೀವಿ, ಸ್ವೀಟ್ ಅನ್ನ ಮಾಡ್ತೀವಿ. ಅಲ್ಲೆಲ್ಲೋ ಹೋಳಿಗೆ ಮನೆ ಇದೆಯಂತೆ, ಅಲ್ಲಿ ಕೋವಾ ಹೋಳಿಗೆ ಮಾಡ್ತಾರಂತೆ ಅಂತ ಹೇಳಿ ಆರಾಮಾಗಿ ತಿನ್ಕೊಂಡು ಬರ್ತೀವಿ. ಈ ತರ ಎಲ್ಲ ಸುದ್ದಿಯನ್ನ ಕೇಳ್ಬಿಟ್ರೆ ನಾವ್ ಏನ್ ತಿನ್ನೋದು ಸ್ವಾಮಿ? IT ಸಿಟಿಯಲ್ಲಿ ಬಹುತೇಕ ಫುಡ್ ಐಟಮ್ಸ್ ತಿನ್ನೋದಕ್ಕೆ ಯೋಗ್ಯ ಅಲ್ಲ. ಆರೋಗ್ಯ ಇಲಾಖೆಯಿಂದ ನಿರಂತರ ಕಾರ್ಯಾಚರಣೆ ನಡೀತಾ ಇದೆ. ನೋಡಿ, IT ಸಿಟಿಯಲ್ಲಿ ಬಹುತೇಕ ಐಟಮ್ಗಳು, ಫುಡ್ ಐಟಮ್ಗಳು ತಿನ್ನೋದಕ್ಕೆ ಯೋಗ್ಯ ಅಲ್ಲ. ಆರೋಗ್ಯ ಇಲಾಖೆ ನಿರಂತರ ಕಾರ್ಯಾಚರಣೆಯನ್ನು ನಡೆಸ್ತಾ ಇದೆ. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಫುಲ್ ಆಕ್ಟಿವ್ ಆಗಿದೆ. ಜೊತೆಗೆ ಆಕ್ಷನ್ ಕೂಡ ತಗೊಳ್ತಾ ಇದ್ದಾರೆ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಯಾರೋ ಬೇರೆಯವರು ಹೇಳಿದ್ರೆ ಸುಳ್ಳು ಅಂತ ಅಂದ್ಕೊಳ್ಬಹುದಾಗಿತ್ತು, ಆದ್ರೆ ಆರೋಗ್ಯ ಸಚಿವರೇ ಸ್ವತಃ ಮಾಹಿತಿಯನ್ನ ಕೊಟ್ಟಾಗ ನಂಬಬೇಕಾಗತ್ತೆ. ನೋಡಿ, ಪನ್ನೀರು, ಖೋವಾ, ಐಸ್ ಕ್ರೀಮು, ತುಪ್ಪ ಇದೆಲ್ಲವೂ ಕೂಡ ಕಲಬೆರಕೆ ಆಗ್ತಾ ಇದೆ. ಕಳೆದ 6-7 ತಿಂಗಳಿಂದ ನಿರಂತರವಾಗಿ ಆಹಾರ ವಸ್ತುಗಳನ್ನ ಪರೀಕ್ಷೆ ಮಾಡಲಾಗ್ತಿದೆ. ಕಾಟನ್ ಕ್ಯಾಂಡಿ ಮೂಲಕ ತಪಾಸಣೆಯನ್ನ ಆರೋಗ್ಯ ಇಲಾಖೆ ಆರಂಭ ಮಾಡಿತ್ತು. ಹಂತ ಹಂತವಾಗಿ ಗೋಬಿ, ಕಬಾಬು, ಇಡ್ಲಿ ಸೇರಿದಂತೆ ತಪಾಸಣೆಯನ್ನ ಮಾಡಲಾಗಿತ್ತು. ಎಲ್ಲ ಆಹಾರ ಪದಾರ್ಥವನ್ನ ಹಂತ ಹಂತವಾಗಿ ಪರಿಶೀಲನೆ ಮಾಡಲಾಗ್ತಿದೆ. ಬೆಂಗಳೂರಿನ ವಿವಿಧೆಡೆ ಆಹಾರ ಪದಾರ್ಥಗಳ ತಪಾಸಣೆಯನ್ನ ಮಾಡ್ತದೆ. ನೋಡಿ, ದುಡ್ಡುಗೋಸ್ಕರ ಏನು ಬೇಕಾದ್ರೂ ಮಾಡ್ಬಿಡ್ತಾರೆ. ಎಲ್ಲದರಲ್ಲೂ ಕಲಬೆರಕೆ. ಇವತ್ತು ಯಾಕೆ ಮೈ ತುಂಬಾ ರೋಗಗಳು, ಹೆಸರು ಕೇಳದಿರುವಂತ ರೋಗಗಳು ಬರ್ತಾ ಇದೆ, ಬೋನ್ ಸ್ಟ್ರೆಂತ್ ಇಲ್ಲ, ಇದೆಲ್ಲವೂ ಕೂಡ ಯಾಕೆ ಆಗ್ತಾ ಇದೆ ಅಂತಂದ್ರೆ ನಾವು ತೆಗೆದುಕೊಳ್ತಾ ಇರುವಂತ ಬಹುತೇಕ ಆಹಾರ ಪದಾರ್ಥ ಕಲಬೆರಕೆ ಆಗಿದೆ. ಹಾಗಾಗಿ ನಮ್ಮ ದೇಹದಲ್ಲಿ ಶಕ್ತಿ ಇಲ್ಲ, ನಮಗೆ ಪದೇ ಪದೇ ಹೆಲ್ತ್ ಇಶ್ಯೂಸ್ ಆಗ್ತಾ ಇರುತ್ತೆ, ನಮ್ಮ ಬೋನ್ಗಳಿಗೆ ಸ್ಟ್ರೆಂತ್ ಇಲ್ಲ, ಅನೇಕ ಅಂತ ಹೇಳೋದಕ್ಕಿಂತ ಎಲ್ಲಾ ರೀತಿಯ ಆರೋಗ್ಯ ಅನಾರೋಗ್ಯಕ್ಕೂ ಕೂಡ ನಾವು ಫುಡ್ ಇಂಟೇಕ್ ಏನ್ ಮಾಡ್ತೀವಿ, ಇಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ನಾವಿವತ್ತು ಕಲಬೆರಕೆ ಆಹಾರಗಳನ್ನ ಸೇವಿಸ್ತಾ ಇದ್ದೀವಿ. ನೋಡಿ, ವಾಟರ್ ಬಾಟಲ್, ಮಿನರಲ್ ವಾಟರ್ ಸೇಫಾ ಅಂತ ತಗೊಳ್ಳೋದಾದ್ರೆ 296 ಮಾದರಿಯ ಕುಡಿಯೋ ನೀರಿನ ಬಾಟಲ್ ಅನ್ನ ಟೆಸ್ಟ್ ಮಾಡಿದ್ದಾರೆ. ಅಂದ್ರೆ 296 ಸ್ಯಾಂಪಲ್ಸ್ ಅನ್ನ ತೆಗೆದುಕೊಂಡು ವಾಟರ್ ಬಾಟಲ್ ಟೆಸ್ಟ್ ಮಾಡಿದಾಗ 72 ಮಾದರಿ ಮಾತ್ರ ಸುರಕ್ಷಿತ ಇರೋದು. ಅದರಲ್ಲಿ ಇನ್ನು 95 ಸ್ಯಾಂಪಲ್ಸು ಅಸುರಕ್ಷಿತ, 88 ಮಾದರಿಗಳು ಕಳಪೆ ಗುಣಮಟ್ಟ ಅಂತ ವರದಿ ಬಂದಿದೆ.
ಹೀಗಾದ್ರೆ ಎಲ್ಲೋ ಹೋಗಿರ್ತೀವಿ ಎಲ್ಲ ಕಡೆ. ಈಗ ಬಿಡಿ, ಕೆಲವರು ಮನೆಯಿಂದನೇ ವಾಟರ್ ಬಾಟಲ್ ತೆಗೆದುಕೊಂಡು ಹೋಗ್ತೀರಿ, ಬಟ್ ಎಮರ್ಜೆನ್ಸಿ ಅಂತ ಅಂದಾಗ ಮಿನರಲ್ ವಾಟರ್ ಬೇಕಾಗುತ್ತೆ. ನಾವೆಲ್ಲೋ ಪ್ಯಾಕೆಟ್ ಡ್ರಿಂಕಿಂಗ್ ವಾಟರನ್ನು ತೆಗೆದುಕೊಳ್ತೀವಿ, ಅದೆಲ್ಲವೂ ಸೇಫ್ ಅಲ್ಲ. ಈಗಂತೂ ಎಲ್ಲ ಕಡೆ ಸುಮಾರು ಈ ವಾಟರ್ ಫ್ಯಾಕ್ಟ್ರಿಗಳು ಓಪನ್ ಆಗ್ಬಿಟ್ಟಿದೆ. ಸಿಕ್ಕಿದ ಕಡೆ ಮಿನರಲ್ ವಾಟರ್ ಅಂತ ಏನೇನೋ ಹೆಸರಿನಲ್ಲಿ ಇವತ್ತು ನಡೆಸ್ತಾ ಇದ್ದಾರೆ. ಅವ್ರಿಗೂ ಬಿಸ್ನೆಸ್ಸು. ಆದರೆ ಅದು ನಮ್ಮ ದೇಹಕ್ಕೆ ಎಷ್ಟು ವಿಷಕಾರಿಯಾಗಿದೆ, ಎಷ್ಟು ಎಫೆಕ್ಟಿವ್ ಆಗ್ತಾ ಇದೆ ನಮ್ಮ ಒಂದು ಹೆಲ್ತ್ಗೆ ಅನ್ನೋದನ್ನ ನಾವು ಬಹಳ ಯೋಚನೆ ಮಾಡಬೇಕಾಗುತ್ತೆ. 296 ಸ್ಯಾಂಪಲ್ಸ್ ಅಲ್ಲಿ ಕೇವಲ 72 ಮಾದರಿ ಮಾತ್ರ ಸುರಕ್ಷಿತ ಅಂತ ಗೊತ್ತಾಗಿರೋದು. ಇನ್ನು ಪನ್ನೀರ್ ವಿಚಾರಕ್ಕೆ ಬಂದ್ಬಿಡೋಣ. ಬೆಂಗಳೂರಲ್ಲಂತೂ ಪನ್ನೀರ್ನ ಇಷ್ಟಪಡದೇ ಇರೋರು ಇಲ್ವೇ ಇಲ್ಲ ಬಿಡಿ. ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಬಹುತೇಕ ಜನ ಪನ್ನೀರನ್ನ ಬಳಸ್ತೀವಿ. ಕೇವಲ ನಾರ್ತ್ ಇಂಡಿಯನ್ಸ್ ಮಾತ್ರ ಅಲ್ಲ, ಸೌತ್ ಇಂಡಿಯಾದವರಾದಂಥ ನಾವು ಕೂಡ ಪನ್ನೀರನ್ನ ಬಳಸ್ತೀವಿ. ಪನ್ನೀರ್ ಮಂಚೂರಿ ತಿಂತೀವಿ, ಏನು ಪಾಲಕ್ ಪನ್ನೀರ್ ಅಂತೆ, ಆ ಪನ್ನೀರ್ ಅಂತೆ, ಈ ಪನ್ನೀರ್ ಅಂತೆ, ಯಾರು ಇಷ್ಟಪಡಲ್ಲ ಹೇಳಿ. ಇನ್ನು ಪನ್ನೀರ್ನ 231 ಮಾದರಿಯಲ್ಲಿ 2 ಮಾತ್ರ ಅಸುರಕ್ಷಿತ, 30 ಮಾದರಿಗಳು ಸುರಕ್ಷಿತ ಅಂತ ವರದಿ ಬಂದಿದೆ. ಇನ್ನಷ್ಟು ವರದಿಗಳು ಬರಬೇಕಾಗಿದೆ ಅಂತ ಹೇಳಿದ್ದಾರೆ. ಪನ್ನೀರ್ ಕೂಡ ಎಲ್ಲ ಪನ್ನೀರು ಸೇಫ್ ಅಲ್ಲ. ಬಹಳ ಯೋಚನೆ ಮಾಡಿ ಪನ್ನೀರನ್ನು ಬಳಸಿ, ಯಾಕೆಂದರೆ ಅದರಲ್ಲೂ ಕೂಡ ಕಲಬೆರಕೆ ಇರುತ್ತೆ. ಸೊ ಅದು ತುಂಬಾ ಎಫೆಕ್ಟ್ ಆಗುತ್ತೆ ಹೆಲ್ತ್ಗೆ. ಪನ್ನೀರನ್ನು ಟೆಸ್ಟ್ ಮಾಡಿದಾಗ ಬರೀ 2 ಮಾತ್ರ ಅಸುರಕ್ಷಿತ ಆ್ಯಂಡ್ ಇನ್ನು 30 ಸ್ಯಾಂಪಲ್ಸು ಸೇಫ್ ಅಂತ ಬಂದಿದೆ. ಬಟ್ ಇನ್ನು ಒಂದಷ್ಟು ಸ್ಯಾಂಪಲ್ಸ್ಗಳ ವರದಿ ಎಟ್ಟು ಕಮ್ ಅಂದರೆ ಇನ್ನೊಂದು ಸ್ವಲ್ಪ ಬರಬೇಕಾಗಿದೆ. ಇನ್ನು ತುಪ್ಪದ ವಿಚಾರಕ್ಕೆ ಬಂದ್ಬೋಣ. ನೋಡಿ, ಪನ್ನೀರು, ತುಪ್ಪ ಇದೆಲ್ಲ ನಾವು ಪ್ರತಿನಿತ್ಯ ಬಳಸ್ತಾ ಇರ್ತೀವಿ ಮನೆಗಳಲ್ಲಿ. ವಿವಿಧ ಕಡೆಗಳಲ್ಲಿ ಸಂಗ್ರಹಿಸಿದಂಥ 49 ತುಪ್ಪದ ಮಾದರಿಯನ್ನ ಟೆಸ್ಟ್ ಮಾಡಲಾಗಿತ್ತು. ಅದರಲ್ಲಿ 6 ಮಾದರಿ ಅಸುರಕ್ಷಿತ ಅಂತ ವರದಿ ಬಂದಿದೆ. ತುಪ್ಪಗಳನ್ನ ಬಳಸ್ತಾ ಇರ್ತೀವಲ್ಲ, ಅದರಲ್ಲಿ ಎಲ್ಲವೂ ಕೂಡ ಸೇಫ್ ಅಲ್ಲ. 49 ಸ್ಯಾಂಪಲ್ಸ್ಗಳನ್ನು ಕಲೆಕ್ಟ್ ಮಾಡಿದ್ರು. ಅದರಲ್ಲಿ 6 ಸ್ಯಾಂಪಲ್ಸು ಅನ್ಸೇಫ್ ಅಂತ ಗೊತ್ತಾಗಿದೆ. ಸೇಫ್ ಅಲ್ಲ, ಅದು ಅಸುರಕ್ಷಿತ ಅಂತ ವರದಿ ಬಂದಿದೆ. ಸೊ ಹಾಗಾಗಿ ತುಪ್ಪದ ಬಳಕೆಯಲ್ಲೂ ಕೂಡ ಎಚ್ಚೆತ್ಕೊಂಡಿರಿ. ಯಾವ್ದ್ಯಾವುದೋ ಈಗ ಹೊಸ ಬ್ರ್ಯಾಂಡ್ಗಳು ಬರ್ತಾ ಇದೆ, ಬಹಳಷ್ಟು ಬ್ರ್ಯಾಂಡ್ಗಳು ಬರ್ತಾ ಇದೆ. ಮಾರ್ಕೆಟ್ಗೆ ಹೋಗ್ಬಿಟ್ರೆ ನಿಮಗೆ ಅದರಲ್ಲೂ ಇವಾಗೆಲ್ಲ ನಿಮಗೆ ರಾಯಲ್ ಮಾರ್ಟ್ ಅಂತೆ, ಆ ಮಾರ್ಟ್ ಅಂತೆ, ಈ ಮಾರ್ಟ್ ಅಂತೆ, ಮಾರ್ಟ್ಗಳು ಜಾಸ್ತಿ ಆಗಿದೆ. ಸೊ ವೆರೈಟೀಸ್ ಆಫ್ ಬ್ರ್ಯಾಂಡ್ಗಳು ಸಿಗುತ್ತೆ. ಹಾಗಂತ ಹೇಳಿ ಕಡಿಮೆ ಬೆಲೆಗೆ ಸಿಗ್ಬಹುದು, ಇನ್ನೊಂದೇನೋ ಇರಬಹುದು, ಅಡ್ವರ್ಟೈಸ್ಮೆಂಟ್ ನೋಡಿದ್ವಿ, ಈ ರೀತಿಯಾಗಿ ಮಾರು ಹೋಗಿ ಕಳಪೆ ಗುಣಮಟ್ಟದ ಆಹಾರವನ್ನ ಖರೀದಿ ಮಾಡಬೇಕಂತ ಸ್ವಲ್ಪ ಯೋಚನೆ ಮಾಡಿ. ಇನ್ನು ಖೋವಾ ವಿಚಾರಕ್ಕೆ ಬಂದ್ಬಿಡೋಣ. ಸ್ವೀಟ್ಸು, ಬಹಳಷ್ಟು ಜನ ಸಿಹಿ ಪ್ರಿಯರಿದ್ದಾರೆ. ಖೋವಾ ಸಿಹಿ ಮಾಡಬೇಕು ಅಂತಂದಾಗ ಬಹಳಷ್ಟು ಈ ಸ್ವೀಟ್ಸ್ ಅಂಗಡಿಗಳಿಗೆ ಹೋದಾಗ ಖೋವಾವನ್ನು ಬಳಸದೆ ಮಾಡೋದೇ ಇಲ್ಲ. ಖೋವಾದ 43 ಮಾದರಿಯನ್ನು ಸಂಗ್ರಹಿಸಿ ಇನ್ವೆಸ್ಟಿಗೇಟ್ ಮಾಡಿದ್ರು, ಎಕ್ಸಾಮಿನ್ ಮಾಡಿದ್ರು. ಅದರಲ್ಲಿ ಖೋವಾದ 9 ವಿಶ್ಲೇಷಣಾ ಮಾದರಿಗಳು ಪೂರ್ಣ ಆಗಿದೆ. 3 ಮಾದರಿಗಳು ಅದರಲ್ಲಿ ಅಸುರಕ್ಷಿತ ಅಂತ ವರದಿ ಬಂದಿದೆ. ಸೊ ಖೋವಾ ಕೂಡ ಅಷ್ಟು ಸೇಫ್ ಅಲ್ಲ. ನಾನು ಎಲ್ಲ ಅಂತ ಹೇಳ್ತಿಲ್ಲ, ಅದರಲ್ಲಿ ಕಲಬೆರಕೆ ಆಗಿರುವಂಥದ್ದು ಕೂಡ ಇದೆ ಅನ್ನೋದನ್ನ ಆರೋಗ್ಯ ಇಲಾಖೆ ತಿಳಿಸ್ತಾ ಇದೆ. ಸೊ ಅಂಥ ಕಡೆಗಳಲ್ಲಿ ನಾವು ಎಚ್ಚೆತ್ಕೊಳ್ಬೇಕಾಗತ್ತೆ. ಖೋವಾ ತಿನ್ನೋಕ್ಕೂ ಮುನ್ನ ಖೋವಾನು ಟೆಸ್ಟ್ ಮಾಡಿದ್ದಾರೆ. ಸೊ ಖೋವಾ ಬಳಸೋಕ್ಕೂ ಮುನ್ನ ಅಥವಾ ಬೇರೆ ಬೇರೆ ಕಡೆ ಅದನ್ನು ಖೋವಾ ಸ್ವೀಟ್ಸು, ಈಗ ಖೋವಾ ಹೋಳಿಗೆ ಮಾಡ್ತಾರೆ, ಖೋವಾಯಿಂದ ಬಹಳಷ್ಟು ಸ್ವೀಟ್ಸ್ ಮಾಡ್ತಾರೆ, ಬಹಳಷ್ಟು ಟೇಸ್ಟಿ ಆಗಿರುತ್ತೆ. ಅದನ್ನು ತಿಂದು ಬಿಡ್ತೀವಿ, ಬಟ್ ಅದರಿಂದ ಕೂಡ ಅನಾರೋಗ್ಯ ಆಗಬಹುದು. ಸೊ ಇದೆಲ್ಲವೂ ಒಂದು ರೀತಿ ಹೇಗೆ ಅಂದರೆ ಇಟ್ಸ್ ಲೈಕ್ ಅ ಸ್ಲೋ ಪಾಯ್ಸನ್. ಈ ಕಲಬೆರಕೆ ಆಹಾರ ತೆಗೆದುಕೊಳ್ತೀವಲ್ಲ, ಇದೊಂದು ರೀತಿ ಸ್ಲೋ ಪಾಯ್ಸನ್ ಆಗಿ ನಮ್ಮನ್ನ ಕಾಡ್ತಾ ಬರುತ್ತೆ. ಇನ್ನು ಐಸ್ ಕ್ರೀಮ್ ವಿಚಾರಕ್ಕೆ ಬಂದ್ಬಿಡೋಣ. ಬೇಸಿಗೆ ಬೇರೆ ಇದೆ, ಯಾರಿಗೆ ಐಸ್ ಕ್ರೀಮ್ ಅಂದರೆ ಇಷ್ಟ ಆಗೋದಿಲ್ಲ ಹೇಳಿ. ಸಮ್ಮರ್ ಇರೋದ್ರಿಂದ ಬಹಳಷ್ಟು ಜನ ಐಸ್ ಕ್ರೀಮ್ಗೆ ಮೊರೆ ಹೋಗ್ತೀವಿ. ರಾತ್ರಿ ಊಟ ಆದ್ಮೇಲೆ ಒಂದಷ್ಟು ದೂರ ವಾಕ್ ಹೋಗೋಣ, ಐಸ್ ಕ್ರೀಮ್ ತಿನ್ಕೊಂಬರೋಣ ಅಂತ ಹೋಗ್ತೀವಿ. ಸೊ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಐಸ್ ಕ್ರೀಮ್ ಸೇವನೆ ಮಾಡ್ತೀವಿ. ಸೊ ಐಸ್ ಕ್ರೀಮ್ಗಳಲ್ಲೂ ಕೂಡ ರಾಸಾಯನಿಕ ಅಂಶ ಪತ್ತೆಯಾಗಿದೆ. 92 ಐಸ್ ಕ್ರೀಮ್ ಘಟಕಗಳಿಗೆ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. 6 ಐಸ್ ಕ್ರೀಮ್ ಘಟಕಗಳಿಗೆ 38,000 ರೂಪಾಯಿ ದಂಡ ಹಾಕಿದ್ದಾರೆ. ನೋಡಿ, ಐಸ್ ಕ್ರೀಮ್ ಅಂತ ಬಂದ ತಕ್ಷಣ ಈಗ ಸಮ್ಮರ್ ಇರೋದು ಬಹಳಷ್ಟು ಜನ ಪಾಪ್ಸಿಕಲ್ ಅಂತ ಮಾಡ್ತಾರೆ. ಅದನ್ನ ಯಾವ್ದ್ರಲ್ಲಿ ಮಾಡ್ತಾರೋ ಆ ಐಸ್ ಕ್ರೀಮ್ ತಯಾರಿಕಾ ಕೆಲವು ಘಟಕಗಳನ್ನ ನೋಡ್ಬಿಟ್ರೆ ನೀರು ಕುಡಿಯೋಕ್ಕೂ ಮನ್ಸಾಗಲ್ಲ, ಅಷ್ಟು ಗಲೀಜಾಗಿರುತ್ತೆ. ಸೊ 6 ಐಸ್ ಕ್ರೀಮ್ ಘಟಕಗಳಿಗೆ 38,000 ರೂಪಾಯಿ ದಂಡ ಕೂಡ ಹಾಕಿದ್ದಾರೆ. ಸೊ ಹಾಗಾಗಿ ಐಸ್ ಕ್ರೀಮ್ನ ಮಕ್ಳಿಗೆ ಕೊಡಿಸ್ಬೇಕಾದ್ರೆ ಈಗ ರೋಡಲ್ಲೆಲ್ಲ ಮಾರ್ಕೊಂಡು ಹೋಗ್ತಾ ಇರ್ತಾರೆ, 10 ರೂಪಾಯಿ 5 ರೂಪಾಯಿ ಕ್ಯಾಂಡಿ ಅಂತ ಹೇಳಿ. ಸೊ ದುಡ್ಡು ಕಡಿಮೆ ಇದೆ ಅಂತ ದಯವಿಟ್ಟು ಕೊಡ್ಸಕ್ಕೆ ಹೋಗಬೇಡಿ. ಅದರ ಗುಣಮಟ್ಟ ಹೇಗಿದೆ ಅದನ್ನ ಪರಿಶೀಲನೆ ಮಾಡಿ, ಯಾಕೆಂದ್ರೆ ಅದು ಹೆಲ್ತ್ ಮೇಲೆ ಸಾಕಷ್ಟು ಎಫೆಕ್ಟ್ ಆಗುತ್ತೆ. ಇನ್ನು ಸಿಹಿ ತಿಂಡಿಗಳು, ಸ್ವೀಟ್ಸ್ ಅಂದ್ರೆ ಅದೇ ನಾನು ಆಗ್ಲೇ ಹೇಳ್ದಂಗೆ ಐಸ್ ಕ್ರೀಮು, ಸ್ವೀಟ್ಸು ಇದೆಲ್ಲ ಡೆಸರ್ಟ್ಸ್ ಅಂತ ಹೇಳ್ತೀವಿ ನಾವು. ಊಟ ಆದ್ಮೇಲೆ ಒಂದು ಸಿಹಿ ತಿಂಡಿ ತಿನ್ನೋಣ, ಊಟ ಆದ್ಮೇಲೆ ಒಂದು ಕಪ್ ಐಸ್ ಕ್ರೀಮ್ ತಿನ್ನೋಣ, ಹೀಗೆಲ್ಲ ನಾವು ರುಚಿಗೆ ಮಾರು ಹೋಗ್ಬಿಡ್ತೀವಿ. ಇನ್ನು 198 ಮಾದರಿಯ ಸಿಹಿ ತಿಂಡಿಗಳು ಲ್ಯಾಬ್ ಟೆಸ್ಟ್ಗೆ ಒಳಪಡಿಸಲಾಯಿತು. ಕೇವಲ 81 ಸಿಹಿ ತಿಂಡಿಗಳು ಮಾತ್ರ ಸುರಕ್ಷಿತವಾಗಿರೋದು ಅಂತ ಗೊತ್ತಾಗಿದೆ. 100ಕ್ಕೂ ಹೆಚ್ಚು ಸಿಹಿ ತಿಂಡಿಗಳ ಮಾದರಿ ಕಲಬೆರಕೆ ಅನ್ನೋದು ಕೂಡ ಗೊತ್ತಾಗಿದೆ. ಈ ಎಷ್ಟು ಮಟ್ಟಿಗೆ ಅಂತ ಗಮನಿಸಿ. ವೆರೈಟೀಸ್ ಆಫ್ ಸ್ವೀಟ್ಸ್, ನಾವು ಸ್ವೀಟ್ ಶಾಪ್ಗೆ ಹೋಗ್ಬಿಟ್ರೆ ವೆರೈಟೀಸ್ ಆಫ್ ಸ್ವೀಟ್ಸ್ ನೋಡ್ತೀವಿ, ನಮಗೆ ಗೊತ್ತೇ ಇರಲ್ಲ. ನಮ್ಗೆ ಯಾವುದೋ ಅಜ್ಜಿ ಮಾಡೋ ಕಾಲದ ಒಂದು ಕಜ್ಜಾಯನೋ, ಒಂದು ಹೋಳಿಗೆನೋ, ಅಥವಾ ಒಂದು ಕ್ಯಾಶ್ಯೂ ಬರ್ಫಿನೋ, ಒಂದು ಮೈಸೂರು ಪಾಕೋ, ಒಂದು ಜಾಂಗೀರು ಜಿಲೇಬಿ ಬಿಟ್ರೆ ಈಗ ವೆರೈಟೀಸ್ ಆಫ್ ಸ್ವೀಟ್ಸ್ ಬಂದಿದೆ ಮಾರ್ಕೆಟಲ್ಲಿ. ನಮಗೆ ಗೊತ್ತೇ ಇರಲ್ಲ, ಅದು ಹೆಸರೇ ಗೊತ್ತಿರಲ್ಲ ನಮಗೆ.
ಬರ್ಫಿಗಳಲ್ಲೂ ವೆರೈಟೀಸ್ ಆಫ್ ಬಂದಿದೆ, ಅದನ್ನು ನಾವು ಆ ಕಲ್ಲರು ಅದನ್ನೆಲ್ಲ ನೋಡಿ ನಾವು ಮಾರು ಹೋಗ್ಬಿಡ್ತೀವಿ. ಸೊ ಅಂಥ ವಿಚಾರಗಳಲ್ಲಿ ನಾವು ಎಚ್ಚೆತ್ಕೊಳ್ಬೇಕಾಗತ್ತೆ. ಅದನ್ನು ಹೇಗೆ ಎಚ್ಚೆತ್ಕೊಳ್ಳೋದು ಅನ್ನೋದೇ ಇಲ್ಲಿ ದೊಡ್ಡ ಪ್ರಶ್ನೆ. ಯಾವ್ದು ಚೆನ್ನಾಗಿದೆ, ಯಾವ್ದು ಚೆನ್ನಾಗಿಲ್ಲ, ಯಾವ್ದು ಕಲಬೆರಕೆ ಅಲ್ಲ, ಯಾವ್ದು ಕಲಬೆರಕೆ ಅಂತ ತಿಳ್ಕೊಳ್ಳೋದೇ ಇಲ್ಲಿ ದೊಡ್ಡ ಚಾಲೆಂಜಿಂಗ್ ಟಾಸ್ಕು. ಸೊ ನಮ್ಮ ಫುಡ್ಡು ಯಾವ ರೀತಿ ಇರಬೇಕು, ನಾವು ತಗೊಳ್ಳುವಂಥ ಆಹಾರ ಸೇವನೆ ಯಾವ ರೀತಿ ಇರಬೇಕು ಅನ್ನೋದು ದೊಡ್ಡ ಪ್ರಶ್ನೆ ಆಗ್ಬಿಟ್ಟಿದೆ. ಇನ್ನು ಹಸಿರು ಬಟಾಣಿ 115 ಕರಿದ ಅಂದರೆ ಫ್ರೈಡ್ ಹಸಿರು ಬಟಾಣಿಯ ಮಾದರಿಗಳನ್ನು ಟೆಸ್ಟ್ ಮಾಡಿದಾಗ ಅದರಲ್ಲಿ ಜಸ್ಟ್ 45 ಸ್ಯಾಂಪಲ್ಸ್ ಮಾತ್ರ ಸೇಫ್ ಅಂತ ಬಂದಿರೋದು. ಬಹುತೇಕ ಫ್ರೈ ಮಾಡಿದಂಥ ಹಸಿರು ಬಟಾಣಿ ಡೇಂಜರು. ಕಲರ್ ಈಗ ನೀವು ನೋಡ್ಬೋದು, ಹಸಿ ಬಟಾಣಿನೂ ಅಷ್ಟೇ. ನೀವು ಬಹಳಷ್ಟು ಕಡೆ ಪ್ಯಾಕೆಟಲ್ಲಿ ಹಸಿ ಬಟಾಣಿ ಇಟ್ಟಿರ್ತಾರಲ್ಲ, ನೀವು ಮನೆಗೆ ಹೋಗಿ ಪಲಾವ್ ಮಾಡೋಕ್ಕೋ ಇನ್ನೇನಕ್ಕೋ ನೀವು ಪಲ್ಯ ಮಾಡೋಕ್ಕೋ ಹಾಕಿ ನೋಡಿ, ಅದು ಕಲರ್ ಬಿಟ್ಕೊಂಡ್ಬಿಡುತ್ತೆ. ಇನ್ನು ಫ್ರೈಡು ಅಷ್ಟೇ, ಪ್ಯಾಕೆಟ್ಗಳಲ್ಲಿ 5 ರೂಪಾಯಿ 10 ರೂಪಾಯಿ ಪ್ಯಾಕೆಟ್ಗಳಿರುತ್ತಲ್ಲ ಫ್ರೈಡ್ ಬಟಾಣಿ, ಸೊ ಅದು ಬಹಳಷ್ಟು ಡೇಂಜರಸ್ಸು. ಎಷ್ಟೋ ಸ್ಯಾಂಪಲ್ಸ್ಗಳನ್ನು ಕಲೆಕ್ಟ್ ಮಾಡಿದಾಗ 115 ಸ್ಯಾಂಪಲ್ಸ್ಗಳನ್ನು ಕಲೆಕ್ಟ್ ಮಾಡಿದ್ದಾರೆ. ಅದರಲ್ಲಿ ಕೆಲವು ಸ್ಯಾಂಪಲ್ಸ್ ಮಾತ್ರ ಸೇಫ್ ಅಂತ ಬಂದಿರೋದು, ಒಂದು 45 ಸ್ಯಾಂಪಲ್ಸ್ ಮಾತ್ರ ಸೇಫ್ ಅಂತ ಬಂದಿದೆ, ಇನ್ನೆಲ್ಲವೂ ಅನ್ಸೇಫ್ ಅಂತಾನೆ ಇರೋದು. ಇನ್ನು ಗೋಬಿ ಮಂಚೂರಿ ವಿಚಾರಕ್ಕೆ ಬಂದ್ಬೋಣ. ಪುಟ್ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಸಂಜೆ ಆಯಿತು ಅಂತಂದರೆ ಏನಾದರೂ ತಿನ್ನಬೇಕು ಅಂತ ಅನ್ಸುತ್ತೆ, ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನ್ಸುತ್ತೆ. ಇಲ್ಲೇ ನಮ್ಮ ಏರಿಯಾದಲ್ಲೆಲ್ಲೋ ಸೂಪರಾಗಿ ಡ್ರೈ ಗೋಬಿ ಕೊಡ್ತಾರಂತೆ, ಇಲ್ಲೇ ಎಲ್ಲೋ ಗೋಬಿ ಮಂಚೂರಿ ಸಖತ್ತಾಗಿ ಮಾಡ್ತಾರೆ, ಬಹಳ ಟೇಸ್ಟಿಯಾಗಿ ಮಾಡ್ತಾರೆ, ಹೋಗೋಣ ಗೋಬಿ ಮಂಚೂರಿ ತಿನ್ನೋಣ ಅಂತ ಬಹಳಷ್ಟು ಜನ ಹೋಗ್ಬಿಡ್ತೀವಿ. ಎಷ್ಟೋ ಜನ ರಾತ್ರಿ ಊಟನೇ ಮಾಡಲ್ಲ, ಒಂದು ಹಾಫ್ ಪ್ಲೇಟ್ ಗೋಬಿ ಮಂಚೂರಿ ತಿನ್ಕೊಂಡು ಸುಮ್ಮನೆ ಆಗ್ಬಿಡ್ತಾರೆ. ಅಂಥವ್ರು ಎಚ್ಚೆತ್ಕೊಳ್ಬೇಕು. 171 ಸ್ಯಾಂಪಲ್ಸನ್ನು ಕಲೆಕ್ಟ್ ಮಾಡಲಾಗಿತ್ತು. ಅದರಲ್ಲಿ 107 ಮಾದರಿಗಳಲ್ಲಿ ಕೃತಕ ಬಣ್ಣವನ್ನು ಬಳಸಿದ್ದಾರೆ, ಅಂದರೆ ಕೋಟೆಡ್. ನೀವು ಸಮಟೈಮ್ಸ್ ಕೇಳಿರ್ಬೋದು, ನಾವು ಯಾರಾದರೂ ಹೋಟೆಲ್ಸ್ ದೊಡ್ಡ ಹೋಟ್ಲಿಗೆ ಹೋದಾಗ ಕೋಟಿಂಗ್ ಬೇಡ ಅಂತ ಹೇಳ್ತೀವಿ. ಅಂದರೆ ಕೋಟ್ ಮಾಡಿರ್ತಾರೆ, ಅದಕ್ಕೆ ಕಲರ್ ಹಾಕಿರ್ತಾರೆ, ಆರ್ಟಿಫಿಷಿಯಲ್ ಕಲರ್ಗಳದು ಅನ್ಸೇಫ್, ಅದು ಒಳ್ಳೆಯದಲ್ಲ. ಅದು ಆಮೇಲೆ ಅದು ಅಸುರಕ್ಷಿತ ಅಂತ ಗೊತ್ತಾಗಿದೆ. 107 ಮಾದರಿ 171ರಲ್ಲಿ 107 ಸ್ಯಾಂಪಲ್ಸ್ಗೆ ಕೃತಕ ಬಣ್ಣವನ್ನು ಹಾಕಿದ್ದು ಅದು ಅಸುರಕ್ಷಿತ ಅಂತ ಗೊತ್ತಾಗಿದೆ. ಇನ್ನು ಇಡ್ಲಿ ವಿಚಾರಕ್ಕೆ ಬಂದ್ಬಿಡೋಣ. ಚಿಕ್ಕ ಮಕ್ಕಳಿಂದ ಇಡ್ಲಿ ಫಸ್ಟ್ ತಿನ್ಸಕ್ಕೆ ಶುರು ಮಾಡ್ತಾರೆ. ಇನ್ನು ವಯಸ್ಸಾದವ್ರವರೆಗೂ ಆರೋಗ್ಯ ತಪ್ಪಿತು ಅಂತ ಅಂದರೆ ಅಥವಾ ಅನಾರೋಗ್ಯಕ್ಕೀಡಾದ್ರು ಅಂತಂದರೆ ಇಡ್ಲಿ ಇಸ್ ದ ಬೆಸ್ಟ್ ಫುಡ್ ಅಂತ ಅಥವಾ ಬ್ರೇಕ್ಫಾಸ್ಟ್ ಅಂತ ಹೇಳ್ತೀವಿ. ಇನ್ನು ರಾಜಧಾನಿಯ 251 ಹೋಟೆಲ್ಗಳಲ್ಲಿ ಇಡ್ಲಿ ಸ್ಯಾಂಪಲ್ಸನ್ನು ಸಂಗ್ರಹ ಮಾಡಿದ್ರು. ಇನ್ನು 54 ಹೋಟೆಲ್ಗಳಲ್ಲಿ ಇಡ್ಲಿಯನ್ನು ಅಸುರಕ್ಷಿತ ಅಂಶ ಪತ್ತೆಯಾಗಿದೆ ಇಡ್ಲಿಲಿ. ಇನ್ನು 52 ಕಡೆಗಳಲ್ಲಿ ಇಡ್ಲಿ ತಯಾರಿಗೆ ಪ್ಲಾಸ್ಟಿಕ್ ಬಳಕೆ ಮಾಡಿದ್ದಾರೆ, ಅದು ಕೂಡ ಅನ್ಸೇಫು. ಇಡ್ಲಿಗಳಲ್ಲೂ ಕ್ಯಾನ್ಸರ್ ಕಾರಕ ಅಂಶ ಪತ್ತೆ ಆಗುತ್ತೆ ಅನ್ನೋ ವಿಚಾರದಿಂದ ಆಘಾತಕ್ಕೊಳಗಾಗಿದ್ವಿ. ಇದೇ ಒಂದು ದೊಡ್ಡ ಚರ್ಚೆಯನ್ನು ಕೂಡ ಪವರ್ ಟಿವಿ ಮಾಡಿತ್ತು. ಇಡ್ಲಿಯಿಂದ ಕ್ಯಾನ್ಸರ್ ಬರುತ್ತಾ? ಇಡ್ಲಿಯಿಂದ ಕ್ಯಾನ್ಸರ್ ಬರಲ್ಲ. ಇಡ್ಲಿಯನ್ನು ತಯಾರಿಸೋದಕ್ಕೆ ಬಳಸುವಂತಹ ಪ್ಲಾಸ್ಟಿಕ್ ಶೀಟ್ ಅಂತ ಏನು ಹೇಳ್ತೀವಲ್ಲ, ಆ ಇಡ್ಲಿ ತಟ್ಟೆಗೆ ಹಾಕ್ತಾರಲ್ಲ, ಅದರಿಂದ ಕ್ಯಾನ್ಸರ್ ಬರುತ್ತೆ ಅನ್ನುವಂಥ ವಿಚಾರ ಕೂಡ ಬೆಳಕಿಗೆ ಬಂದಿತ್ತು. ಸೊ ಹೀಗಾಗಿ ಯಾವ್ಯಾವ ಆಹಾರ ಎಷ್ಟೆಷ್ಟು ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಿದ್ರು, ಅದರಲ್ಲಿ ಎಷ್ಟೆಷ್ಟು ಅನ್ಸೇಫು ಎಷ್ಟು ಸೇಫು ಅನ್ನೋದು ನಿಮಗೆ ಇಂಚಿಂಚಾಗಿ ನಾನು ಮಾಹಿತಿಯನ್ನು ಕೊಟ್ಟಿದ್ದೀನಿ. ಇನ್ನು ಬಹುತೇಕ ಎಲ್ಲ ಆಹಾರ ಪದಾರ್ಥಗಳು ಕೂಡ ಕಲಬೆರಕೆ. ಯೋಚನೆ ಮಾಡ್ಬೇಕು, ನಾವು ತಿನ್ಬೇಕಂದ್ರೆ ಇದು ತಿನ್ಬೇಕಾ, ಇನ್ನೊಂದು ಲೆಕ್ಕ ಹಾಕೊಳ್ಳಿ, ಇನ್ನು ಮಕ್ಕಳಿಗೆ ಎಂತೆಂಥ ಫುಡ್ ಕೊಡ್ತಾ ಇದ್ದೀರಿ ಅಂತ ಹೇಳಿ. ಎಲ್ಲವೂ ಅಸುರಕ್ಷಿತ ಅನ್ನೋದಾದ್ರೆ ಏನನ್ನ ತಿನ್ನೋದು, ನಾವು ಯಾವ್ದನ್ನ ತಿನ್ಬೇಕು? ಏನು ಪ್ರತಿಯೊಬ್ರು ಮನೆಯಲ್ಲಿ ನಾವೇ ತರಕಾರಿ ಬೆಳ್ಕೊಂಡು ನಾವೇ ಎಲ್ಲಾನು ಬೆಳ್ಕೊಂಡು ತಿನ್ನಕ್ಕಾಗತ್ತಾ? ಚಾನ್ಸ್ ಇಲ್ಲ. ಅದಕ್ಕೆ ಹೋಟೆಲು ಸ್ವೀಟ್ ಅಂಗಡಿಗಳನ್ನ ಹೇಗೆ ನಂಬೋದು? ಯಾವುದು ಒಳ್ಳೇದು ಯಾವ್ದು ಒಳ್ಳೇದಲ್ಲ, ಇವ್ರು ಕಲಬೆರಕೆ ಮಾಡಿದಾರೋ ಇಲ್ವೋ ಅನ್ನೋದು ಹೇಗೆ ನಂಬೋದು? ನಕಲಿ ಹಾಗೂ ಕಲಬೆರಕೆ ಆಹಾರ ಪದಾರ್ಥಗಳಿಗೆ ಯಾರು ಸ್ವಾಮಿ ಹೊಣೆ? ಹೂ ಇಸ್ ಗೋಯಿಂಗ್ ಟು ರೆಸ್ಪಾನ್ಸಿಬಲ್? ಜನಹಿತ ಕಾಪಾಡುವಲ್ಲಿ ಸರ್ಕಾರದ ಜವಾಬ್ದಾರಿ ಏನು ಹಾಗಾದ್ರೆ? ದುಡ್ಡು ಕೊಟ್ಟು ಜನರು ಅನಾರೋಗ್ಯವನ್ನ ಖರೀದಿಸ್ಬೇಕಾ? ಇವತ್ತು ಆಹಾರದ ಬೆಲೆ ಏನು ಕಡಿಮೆ ಇಲ್ಲ. ಇವತ್ತು ಬಹಳಷ್ಟು ಕಡೆಗಳಿಗೆ 1 ಪ್ಲೇಟ್ ಪಾನಿಪುರಿ 40 ರೂಪಾಯಿಂದ 50 ರೂಪಾಯಿಗೆ ಮಾರಾಟ ಮಾಡ್ತಾರೆ. ಅಂದ್ರೆ ಒಂದೊತ್ತಿನ ಊಟ ಮುಗ್ದು ಹೋಗುತ್ತೆ. ಸೊ ಹಾಗಾಗಿ ಬಹಳಷ್ಟು ರೇಟ್ ಇದೆ ಇವತ್ತು. ಒಂದು ಖೋವಾ ಸ್ವೀಟ್ ಆಗಿರಲಿ ಅಥವಾ ಬೇರೆ ನಾವು ಡೆಸರ್ಟ್ಸ್ಗೆ ದುಡ್ಡು ಕೊಡಬೇಕು ಅಂತಂದ್ರೆ ನಾವೇನು ಕಡಿಮೆ ದುಡ್ಡು ಕೊಡಲ್ಲ, ಹೆಚ್ಚಿನ ದುಡ್ಡು ಕೊಟ್ಟೆ ತಗೊಳ್ತೀವಿ. ಇಷ್ಟಾದ್ರೂ ಕೂಡ ನಮಗೆ ಒಳ್ಳೆಯ ಪ್ರಾಡಕ್ಟ್ ಸಿಗ್ತಾ ಇಲ್ಲ. ನಕಲಿ ಕಲಬೆರಕೆ ಆಹಾರ ಸಿಗ್ತಾ ಇದೆ. ಅಂದ್ರೆ ದುಡ್ಡು ಕೊಟ್ಟು ನಾವು ಕಾಯಿಲೆಗಳನ್ನ ಕೊಂಡ್ಕೊಂಡಂಗಾಯ್ತು. ಎಸ್, ಹಾಗಾದ್ರೆ ಏನ್ ತಿನ್ಬೇಕು, ಯಾವ ರೀತಿ ನಾವು ಆರೋಗ್ಯ ನೋಡ್ಕೊಳ್ಳೋದು, ಹೇಗೆ ನಂಬೋದು ಹೋಟೆಲ್ಗಳನ್ನ ಸ್ವೀಟ್ ಅಂಗಡಿಗಳನ್ನ ಹೇಗೆ ನಂಬೋದು? ಇವತ್ತು ಹೋಟೆಲ್ ಉದ್ಯಮ ಅಥವಾ ಆಹಾರ ಉದ್ಯಮ ಏನಿದೆಯಲ್ಲ, ಫುಡ್ ಇಂಡಸ್ಟ್ರಿ ಇದೆಯಲ್ಲ, ಇದು ಬಹಳ ವಾಸ್ಟ್ ಆಗಿ ಬೆಳ್ಕೊಳ್ತಾ ಇದೆ. ಯಾರನ್ನ ನಂಬಬೇಕು ಯಾರನ್ನ ಬಿಡಬೇಕು ಗೊತ್ತಾಗ್ತಾ ಇಲ್ಲ. ಇದ್ರ ಬಗ್ಗೆ ಚರ್ಚೆನ ನಾನು ಮಾಡ್ತೀನಿ. ನಮ್ಮ ಜೊತೆಗೆ ಕೀರ್ತಿ ಕಿರಿಸಾವೆ, ಆಹಾರ ತಜ್ಞರು, KC ಜನರಲ್ ಆಸ್ಪತ್ರೆಯ ಆಹಾರ ತಜ್ಞರಾದಂಥ ಕೀರ್ತಿ ಕಿರಿಸಾವೆ ಇದ್ದಾರೆ. ನಮಸ್ತೆ ಕೀರ್ತಿ. ನಮಸ್ಕಾರ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ ಜೊತೆ ಸಾಕಷ್ಟು ವಿಚಾರವನ್ನ ಚರ್ಚೆ ಮಾಡ್ತೀನಿ.